ಬಯಸುವವರು ತಲೆ ಚಿಟ್ಟು ಹಿಡ್ದಂಗಾಗೈತೆ ಅಂತ ಹೇಳ್ತಾ ಕವಿತೆಯ ಚಿಟ್ಟನ್ನು ನಮಗೆ ಹಿಡಿಸುವಂತಹ ಕವಿ ವೀರಪ್ಪ ಕಾಳಗ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಾನು ಈ ಕೆರೆಕೋಣದ ಒಂದು ಪ್ರೀತಿಯ ಬಗ್ಗೆ ಹೇಳಲಿಕ್ಕೆ ತುಂಬ ಇಷ್ಟಪಡ್ತೀನಿ. ದಶಕಗಳ ಹಿಂದೆಯೇ ನಾನು ಆರ್ ವಿ ಭಂಡಾರಿಯವರ ಪುಸ್ತಕಗಳಾದ ಕಾಡಿನ ಕವಿ ಹಾಗೂ ಬಣ್ಣದ ಹಕ್ಕಿನ ಪುಸ್ತಕವನ್ನು ನನ್ನ ಕಾಲೇಜು ದಿನಗಳಲ್ಲಿ ಹೊತ್ತು ಮಾರಿದಂಥವನು. ಹಾಗಾಗಿ ಆ ಒಂದು ಭಾವನಾತ್ಮಕ ಸಂಬಂಧ ಈ ಕೆರೆಕೋಣದಲ್ಲಿ ಉಳಿದಿದೆ ಅಂತ ನಾನು ಹೇಳ್ತಾ, ನನಗಿಲ್ಲಿ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಕವಿತೆ ವಾಚನ ಮಾಡಲಿಕ್ಕೆ ಆಹ್ವಾನ ಮಾಡಿಕೊಟ್ಟಿರುವಂಥ, ಅವಕಾಶ ಮಾಡಿಕೊಟ್ಟಿರುವಂಥ ಸಹಾಯಣದ ಕೆರೆಕೋಣದ ಸಾಹಿತ್ಯ ಬಳಗಕ್ಕೆ ನನ್ನ ಧನ್ಯವಾದವನ್ನು ತಿಳಿಸಿ ಮೊದಲೇ ನನ್ನ ಕವನ ವಾಚನವನ್ನು ಆರಂಭಿಸ್ತೇನೆ. ನನ್ನ ಕವನದ ಶೀರ್ಷಿಕೆ ತಲಿ ಚಿಟ್ಟಿಡ್ದದ. ತಲಿ ಚಿಟ್ಟಿಡ್ದದ ನನಗೀಗ ತಲಿ ಚಿಟ್ಟಿಡ್ದದ. ತಲಿ ಚಿಟ್ಟಿಡ್ದದ ನನಗೀಗ ತಲಿ ಚಿಟ್ಟಿಡ್ದದ. ದಿನಕ್ಕೊಂದು ಕಾಯ್ದೆ ಜಾರಿಕೊಂಡು ದೇಶಾಳ ನೀತಿ ಕಂಡು, ದಿನಕ್ಕೊಂದು ಕಾಯ್ದೆ ಜಾರಿಕೊಂಡು ದೇಶಾಳ ನೀತಿ ಕಂಡು ತಲಿ ಕೆಟ್ಟಂಗಾಗ್ಯದ ನನಗೀಗ ನೋಡಿ ಎತ್ತಗರ ಓಡಿಕೊಂಡಾಗ್ಯದ. ತಲಿ ಕೆಟ್ಟಂಗಾಗ್ಯದ ನನಗೀಗ ನೋಡಿ ಎತ್ತಗರ ಓಡಿಕೊಂಡಾಗ್ಯದ. ಒಳ್ಳೆ ದಿನ ಬರಲಿ ರೊಕ್ಕ ತಿನ್ನೋದು ಇಲ್ಲಿ, ಒಳ್ಳೆ ದಿನ ಬರಲಿ ರೊಕ್ಕ ತಿನ್ನೋದು ಇಲ್ಲಿ. ಕಪ್ ಹಣ ಸಿಗಲಿ ಕಳ್ಳರು ಕಂಬಿ ಅನಿಸ್ಲಿ, ಕಪ್ ಹಣ ಸಿಗಲಿ ಕಳ್ಳರು ಕಂಬಿ ಅನಿಸ್ಲಿ. ಇಂಡಿಯಾ ಇಂಪ್ರೂವ್ ಆಗಲಿ ಅಂತ, ಇಂಡಿಯಾ ಇಂಪ್ರೂವ್ ಆಗಲಿ ಅಂತ ರಾತ್ರೋರಾತ್ರಿ ನೋಟು ಬ್ಯಾನಗೆಲ್ಲ, ರಾತ್ರೋರಾತ್ರಿ ನೋಟು ಬ್ಯಾನಗೆಲ್ಲ. ಇದ್ದವ್ರಿಗೆ ಇಲ್ದವ್ರಿಗೆ ನಿಂತು ಬರ್ದಂಗೆ ಮಾಡಿ ಎತ್ಕೊಂಡಾಗ ನೋಡಿ, ಇದ್ದವ್ರಿಗೆ ಇದ್ದವ್ರಿಗೆ ನಿಂತು ಬರ್ದಂಗೆ ಮಾಡಿ ಎತ್ಕೊಂಡಾಗ ನೋಡಿ. ನನಗೀಗ ದಿಕ್ಕು ತಿಳಿದಂಗಾಗ್ಯದ, ನನಗೀಗ ದಿಕ್ಕು ತಿಳಿದಂಗಾಗ್ಯದ. ದುಡ್ಡಿದ್ದವರು ಡೀಲ್ ಮುಗಿಸಿ ನೋಟು ಚೇಂಜ್ ಮಾಡಿದರು. ದುಡ್ಡಿದ್ದವರು ಒಳ ಕುಂತು ಡೀಲ್ ಮುಗಿಸಿ ನೋಟು ಚೇಂಜ್ ಮಾಡಿದರು. ದುಡಿ ತಿನ್ನೋರು ಬೀದಿಗೆ ಬಂದು ಆ ಕಾರ್ಡು ಈ ಕಾರ್ಡು ತೋರಿಸಿ ಹಗಲು ರಾತ್ರಿ ಇಡೀ ಬ್ಯಾಂಕು ATM ಮುಂದೆ ಕ್ಯೂ ನಿಂತು ಬಹಳ ತ್ರಾಸಪಟ್ಟರು. ದುಡಿ ತಿನ್ನೋರು ಬೀದಿಗೆ ಬಂದು ಆ ಕಾರ್ಡು ಈ ಕಾರ್ಡು ತೋರಿಸಿ ಹಗಲು ರಾತ್ರಿ ಇಡೀ ಬ್ಯಾಂಕು ATM ಮುಂದೆ ಕ್ಯೂ ನಿಂತು ಬಹಳ ತ್ರಾಸಪಟ್ಟರು. ಕೂಡಿಟ್ಟು ಬಂಗಾರ ಮ್ಯಾಗ ಟ್ಯಾಕ್ಸ್ ಅಂತ, ಕೂಡಿಟ್ಟು ಬಂಗಾರ ಮ್ಯಾಗ ಟ್ಯಾಕ್ಸ್ ಅಂತ. ಕ್ಯಾಶ್ಲೆಸ್ ಮಾರ್ಕೆಟ್ ಅಂತ, ಆನ್ಲೈನ್ ಬುಕ್ಕಿಂಗ್ ಅಂತ. ಕ್ಯಾಶ್ಲೆಸ್ ಮಾರ್ಕೆಟ್ ಅಂತ, ಆನ್ಲೈನ್ ಬುಕ್ಕಿಂಗ್ ಅಂತ. ಇನ್ನು 20 ವರ್ಷದಾಗ ಇಂಡಿಯಾ ವರ್ಲ್ಡ್ಗೆ ನಂಬರ್ 1 ಅಂತ. ಇನ್ನು 20 ವರ್ಷದಾಗ ಇಂಡಿಯಾ ವರ್ಲ್ಡ್ಗೆ ನಂಬರ್ 1 ಅಂತ. ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಅಂತ, ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಅಂತ. ನಾವು ವ್ಯವಸ್ಥಿತ ಹಣ ಬ್ಯಾಂಕ್ನಾಗ ಇಟ್ಟರೆ ದಿನಕ್ಕೆ 200 ರೂಪಾಯಿ ಅಂತ. ನಾವು ವ್ಯವಸ್ಥಿತ ಹಣ ಬ್ಯಾಂಕ್ನಾಗ ಇಟ್ಟರೆ ದಿನಕ್ಕೆ 200 ರೂಪಾಯಿ ಅಂತ. ಅದು ಅಂತ ಇದು ಅಂತ ಇನ್ನು ಏನೇನೋ ಅಂತ, ಅದು ಅಂತ ಇದು ಅಂತ ಇನ್ನು ಏನೇನೋ ಅಂತ ಅನ್ನೋದು ಕೇಳಿ ತಲಿ ಚಿಟ್ಟು ಹಿಡ್ದದ, ನನಗೀಗ ತಲಿ ಚಿಟ್ಟು ಹಿಡ್ದದ. ಈ ವರ್ಷ ಬರ ಬಂದು ರೈತ ಕಂಗಾಲಾಗ್ಯಾನ, ಸಾಲ ಬಾಧೆ ಹೆಚ್ಚಾಗಿ ನೇಣು ಹಾಕೊಂಡು ಸಾಯಕತ್ತಾನ. ಈ ವರ್ಷ ಬರ ಬಂದು ರೈತ ಕಂಗಾಲಾಗ್ಯಾನ, ಸಾಲ ಬಾಧೆ ಹೆಚ್ಚಾಗಿ ನೇಣು ಹಾಕೊಂಡು ಸಾಯಕತ್ತಾನ. ಮೀಡಿಯಾದವರು ಒಂದು ಸುದ್ದಿ ಮಾಡಿ ಊರು ಸಾವುಕಾರ ಮದುವೆ ಐತೆ ಅಂತ ಅಲ್ಲಿ ಕೊಟ್ಟ್ಯಾರ. ಮೀಡಿಯಾದವರು ಒಂದು ಸುದ್ದಿ ಮಾಡಿ ಊರು ಸಾವುಕಾರ ಮದುವೆ ಐತೆ ಅಂತ ಅಲ್ಲಿ ಕೊಟ್ಟ್ಯಾರ. ಇನ್ನು ಸರ್ಕಾರದವರು ಒಂದಿಷ್ಟು ಪರಿಹಾರ ಘೋಷಣೆ ಮಾಡಿ ಸಚಿವ ಸಂಪುಟ ಹೆಚ್ಚಿಸೋದ್ರೊಳಗೆ ಬಹಳ ಮಗ್ನ ಆಗ್ಯಾರ. ಇನ್ನು ಸರ್ಕಾರದವರು ಒಂದಿಷ್ಟು ಪರಿಹಾರ ಘೋಷಣೆ ಮಾಡಿ ಸಚಿವ ಸಂಪುಟ ಹೆಚ್ಚಿಸೋದ್ರೊಳಗೆ ಬಹಳ ಮಗ್ನ ಆಗ್ಯಾರ. ಇನ್ನು ಯಾರ್ಯಾರ್ದೋ ಮಗ್ನತೆ ಕೇಳಿ ಮನಸ್ಸಿಗೆ ಬಹಳ ಬ್ಯಾಸರಾಗ್ಯದ, ಮನಸ್ಸಿಗೆ ಬಹಳ ಬ್ಯಾಸರಾಗ್ಯದ. ಅವಾಗ ಆರಾಮಿಂದ ದವಾಖಾನೆಗದ, ತಂಗಿ ಮದುವೆ ಎದಿಮ್ಯಾಗ ಬಂದು ಬಹಳ ಹಾಕಡ್ಯಾರ. ಅವಾಗ ಆರಾಮಿಂದ ದವಾಖಾನೆಗದಾರ, ತಂಗಿ ಮದುವೆ ಎದಿಮ್ಯಾಗ ಬಂದು ಬಹಳ ಹಾಕಡ್ಯಾರ. ಡಾಕ್ಟ್ರು ದೇಶೇವೆ ಅಂತಾನ ಅಡ್ವಾನ್ಸ್ ಬಿಲ್ಲು ಕಟ್ಟಿಲ್ಲ ಅಂತ ಪೇಷೆಂಟು ನೋಡ್ಕೊಂತಾನ. ಡಾಕ್ಟ್ರು ದೇಶೇವೆ ಅಂತಾನ ಅಡ್ವಾನ್ಸ್ ಬಿಲ್ಲು ಕಟ್ಟಿಲ್ಲ ಅಂತ ಪೇಷೆಂಟು ನೋಡ್ಕೊಂತಾನ. ಬೀಗರು ವರದಕ್ಷಿಣೆಗೆ ಧಿಕ್ಕಾರ ಅಂತಾರ, ಬೀಗರು ವರದಕ್ಷಿಣೆಗೆ ಧಿಕ್ಕಾರ ಅಂತಾರ. ಒಳಗೊಳಗ ಕೊಡದ ಹೋದ್ರ ಮದುವೆ ಕ್ಯಾನ್ಸಲ್ ಅಂತಾರ, ಒಳಗೊಳಗ ಕೊಡದ ಹೋದ್ರ ಮದುವೆ ಕ್ಯಾನ್ಸಲ್ ಅಂತಾರ. ಯಾರೇನ್ ಮಾಡೋದು? ಓ ಜೀವ
ಮುರಿದಿದ್ದ ಮದುವೆಗೆ ಜವಾಬ್ ಕೊಡೋರು ಯಾರು? ಯಾರು ಏನು ಮಾಡೋದು? ಹೋ ಜೀವ ಮುರಿದಿದ್ದ ಮದುವೆಗೆ ಜವಾಬ್ ಕೊಡೋರು ಯಾರು? ಜವಾಬ್ದಾರಿ ತಗೊಳ್ಳೋ ಮನಿ ಹಿರಿಯ ನಾ ಬಕಿರೇದೀನಿ ಅಂತಾನ, ನಾ ಸನ್ಯಾಸಿ ಅಂತಾನ. ಇದು ನಮ್ಮ ಹಳಿನ ಕತಿ, ಇದು ನಮ್ಮ ಹಳಿನ ಕತಿ, ಇದು ನಮ್ಮ ಬಕ್ಕಿನ ಕತಿ, ಇದು ನಮ್ಮ ಹಳಿನ ಕತಿ. ನಂದು ಇನ್ನೊಂದು ಕವನ. ನನ್ನ ಕವನದ ಶೀರ್ಷಿಕೆ ನಾ ಮಣ್ಣಿನ ಮಗಳದೀನಿ. ಬೆಳಗಾತು ಅಂದ್ರ ನೆಲದೊಂದು ಜೊತೆ ಬೆರೆಯಾಕ ಹೊತ್ತಿನ ಕೂಟ ಬುತ್ತಿ ಕಟ್ಕೊಂಡು, ಹವಾಯಿ ಚಪ್ಪಲಿ ಹಾಕೊಂಡು, ಕೈಯೊಳಗೆ ಹಸು ಹಿಡ್ಕೊಂಡು ಹರಿದಾರ ನಡ್ಕೊಂಡು ಬರ್ಬೇಕು ನಾವು. ಯಾಕಂದ್ರ ಈ ಮಣ್ಣಿನ ಮಕ್ಕಳು ನಾವು. ದಾರ್ಯಾಗಿನ ಹಕ್ಕಿ ಸದ್ದು ಚಂದ ಗಾಳಿ ಹೂವಿನ ಹೆಗ್ಗು, ದಾರ್ಯಾಗಿನ ಹಕ್ಕಿ ಸದ್ದು ಚಂದ ಗಾಳಿ ಹೂವಿನ ಹೆಗ್ಗು. ಸುತ್ತನ ಮರ ಗಿಡ ಬಳ್ಳಿ ನೋಡಿ ಮನಸ್ಸಿಗೆ ಬಹಳ ಆನಂದ. ನಮ್ಮವ್ವ ಭೂತಾಯಿ ಎಷ್ಟು ಚಂದ ಬಳಿ ನಿಂತಾಳ, ನೋಡ್ಬರ್ರಿ ನೀವು ಒಂದ್ಸಲ. ಅವ್ವ ನಮ್ದಲ್ಲಿ ಕೈ ಬಿಡಲ್ಲ ಅಂತ ಗೊತ್ತದ ನನಗ, ಯಾಕಂದ್ರ ನಾ ಆಕಿ ಮಗಳದೀನಿ. ಹೊಲಕ್ಕೆ ಹೋದ ಮ್ಯಾಲ ನಮ್ಮ ಹಿರಿಯನ ಹೊಟ್ಟೆ ಸಿಟ್ಟು ಬಂದು ಮುಖ ತಿರುಗಿಕೊಂಡಿರ್ತಾನ. ತಾಯಿ ಬಂದ್ರ ಬೈತಾನ, ಬೈದ್ರ ಬೈಲಿ ಅವನ ಸ್ವಭಾವ ಹೆಂಗದ ಅಂತ ಗೊತ್ತದ ನನಗ, ಯಾಕಂದ್ರ ನಾವು ಧರ್ಮಪತ್ನಿ ಇದ್ದೀನಿ. ತಲೆ ಮೇಲೆ ಬುತ್ತಿಗಂಟು ಬಿಚ್ಚಿ ಊಟಕ್ಕಂದೆ, ಮಣಿಯೊಳಗ ಮಾಡಿ ತಂದ ಜೋಳದ ರೊಟ್ಟಿ, ಕೆಂಪು ಚಟ್ನಿ, ಮಡಕಿ ಕಾಳು ಪಲ್ಯ, ಮೊಸರು ಹಾಕಿ ಕೊಟ್ರ ನಮ್ಮ ಹಿರಿಯನ್ ಸಿಟ್ಟು ಹೆಂಗೆ ಕರಿದಂಗ ಕರಿಬೇಕು. ಅವನ ಸ್ವಭಾವ ಹೆಂಗದ ಅಂತ ಗೊತ್ತದ ನನಗ, ಯಾಕಂದ್ರ ನಾವು ಅರ್ಧಂಗಿ ಇದೀವಿ. ಊರಿ ಬಿಸಿಲಾಗ ಕಳೆಯಿಂದ ಎಡಿ ಹೊಡ್ತೀವಿ, ಕಸ ಕಿತ್ತೀವಿ. ಮಳೆಯಿಂದ ಹೊಲದೊಳಗೆ ಬೆಳಿ ಸ್ವರಿ ನಿಂತಿದ್ದು ನೋಡಿ ಹೊಟ್ಯಾಗ ಬಹಳ ಸಂಕಟ ಆಯ್ತು. ಇವುಗಳ ಕಷ್ಟ ಹೆಂಗದ ಅಂತ ಗೊತ್ತದ ನನಗ, ಯಾಕಂದ್ರ ನಾ ಈ ಮಣ್ಣಿನ ಮಗಳದೀನಿ. ಹಗಲೆಲ್ಲ ದುಡಿದು ಮೈ ಹಣ್ಣಾತು, ಸೂರ್ಯ ಮುಳುಗು ಹೊತ್ತಾತು. ದನಗಳಿಗೆ ಹುಲ್ಲು ಮಾಡಿ ಗಂಟು ಕಟ್ಕೊಂಡು ಹೊಂಟು ನಿಂತು. ಮಣಿ ಮುಟ್ಟೋರಾಗ ದೀಪ ಹತ್ತೋದು ಗೊತ್ತಾಯ್ತು, ಮಣಿ ಮುಟ್ಟೋರಾಗ ದೀಪ ಹತ್ತೋದು ಗೊತ್ತಾಯ್ತು. ನಮಸ್ಕಾರ.